ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸು ಲಾಸ್ಟ್ ಒಂದು ವರ್ಷದಲ್ಲಿ 2.22 ಲ್ಯಾಕ್ ಕ್ರೋರ್ಸ್ ವರ್ತ್ ಶೇರ್ಸನ್ನು ಇಂಡಿಯನ್ ಮಾರ್ಕೆಟ್ಸಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಹಾಗೂ ಅದರ ಮುಂಚಿನ ವರ್ಷದಲ್ಲಿ 90,000 ಕ್ರೋರ್ಸ್ ವರ್ತ್ ಶೇರ್ಸನ್ನು ಸೇಲ್ ಮಾಡಿದರು. ಈ ಸಿಚುವೇಶನು FIIsಗೆ ಉಲ್ಟಾ. FIIs ಅವರು ಈ ವರ್ಷ ತುಂಬ ದೊಡ್ಡ ಅಮೌಂಟಲ್ಲಿ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಅದರ ಮುಂಚಿನ ವರ್ಷದಲ್ಲಿ ತುಂಬ ದೊಡ್ಡ ಅಮೌಂಟಲ್ಲಿ ಪರ್ಚೇಸ್ ಮಾಡಿದರು. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸು ಕೆಲವು ಮಿಡ್ ಕ್ಯಾಪ್ ಸ್ಟಾಕ್ಸನ್ನು ಕನ್ಸಿಸ್ಟೆಂಟಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಲಾಸ್ಟ್ 8 ಕ್ವಾರ್ಟರ್ಸಿಗೆ, ಅಂದರೆ ಲಾಸ್ಟ್ 2 ಇಯರ್ಸಿಂದ. ಒಂದು ಮ್ಯೂಚುವಲ್ ಫಂಡು ಕಂಟಿನ್ಯೂಸ್ ಆಗಿ ಕೆಲವು ಶೇರ್ಸನ್ನು ಪರ್ಚೇಸ್ ಮಾಡ್ತಾ ಇದ್ರೆ ಅದ್ರದ್ದು ಮೀನಿಂಗ್ ಏನಂದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಈ ಕಂಪ್ನಿ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ, ಹಾಗೂ ಅವರ ಪ್ರಕಾರ ಈ ಕಂಪ್ನಿದು ಫ್ಯೂಚರ್ ಪೊಟೆನ್ಷಿಯಲು ಚೆನ್ನಾಗಿದೆ ಅಂತ. ಯೂಶಲಿ ಫಂಡ್ ಮ್ಯಾನೇಜರ್ಸ್ ತುಂಬ ರಿಸರ್ಚ್ ಮಾಡ್ತಾರೆ ಒಂದು ಪರ್ಚೇಸ್ ಮಾಡೋ ಮುಂಚೆ, ಹಾಗೂ ಇನ್ವೆಸ್ಟ್ ಮಾಡೋ ಮುಂಚೆ ಅವರು ಕಂಪ್ಲೀಟಾಗಿ ಕಾನ್ಫಿಡೆಂಟ್ ಆಗಿರ್ತಾರೆ ಸೇಲ್ಸು ಹಾಗೂ ಪ್ರಾಫಿಟು ಒಂದು ಕಂಪ್ನಿದು ಚೆನ್ನಾಗಿದೆ ಅಂತ. ಇವತ್ತು ಒಂದು ಸಣ್ಣ ಲಿಸ್ಟ್ ರೆಡಿ ಮಾಡಿದ್ದೀವಿ ಮಿಡ್ ಕ್ಯಾಪ್ ಸ್ಟಾಕ್ಸ್ದು. ಯಾವ ಸ್ಟಾಕ್ಸು ಮ್ಯೂಚುವಲ್ ಫಂಡ್ಗಳು ಲಾಸ್ಟ್ 8 ಕ್ವಾರ್ಟರ್ಸಿಂದ ಕಂಟಿನ್ಯೂಸ್ ಆಗಿ ಅವರ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆ ಆಕ್ಟಿವಿಟಿ ಆಗುತ್ತೆ, ಒಳ್ಳೆ ಒಂದು ಎಕ್ಸಸೈಸ್ ಆಗುತ್ತೆ ರಿಸರ್ಚ್ ಮಾಡಲಿಕ್ಕೆ ಈ ಕಂಪ್ನೀಸ್ ಬಗ್ಗೆ. ಯಾಕಂದರೆ ಸ್ಯಾಟರ್ಡೇ ಸಂಡೇ ಬರ್ತಾ ಇದೆ, ನಿಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗ್ಬೋದು. ಕಂಪ್ನೀಸ್ ಬಗ್ಗೆ ಸ್ವಲ್ಪ ಓದೋದು, ಕಂಪ್ನೀಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡುವಾಗ ನಿಮಗೂ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಷ್ಟೋ ಹೊಸ ವಿಚಾರ ತಿಳ್ಕೊಂಡಾಗುತ್ತೆ. ಮೊದಲನೇ ಕಂಪ್ನಿ ರಾಡಿಕೋ ಖೈತಾನ್. ಮ್ಯೂಚುವಲ್ ಫಂಡ್ ಸ್ಟೇಕು ಜೂನ್ 2022 ಪ್ರಕಾರ 18.74% ಇದೆ. ಹಾಗೂ ಮ್ಯೂಚುವಲ್ ಫಂಡ್ ಸ್ಟೇಕು ಇನ್ಕ್ರೀಸ್ ಆಗಿದ್ದು ಲಾಸ್ಟ್ 8 ಕ್ವಾರ್ಟರ್ಸಲ್ಲಿ 5.44%. ಅಂದರೆ 5.44% ಜಾಸ್ತಿ ಆಗಿದೆ ಮ್ಯೂಚುವಲ್ ಫಂಡ್ ಸ್ಟೇಕು 8 ಕ್ವಾರ್ಟರ್ ಸೇರಿಸ್ಕೊಂಡು. 1 ಇಯರ್ ರಿಟರ್ನ್ಸು ಈ ಕಂಪ್ನಿದು 18%, 2 ವರ್ಷದ ರಿಟರ್ನ್ಸು 157% ಇದೆ. ಫೋರ್ಟಿಸ್ ಹೆಲ್ತ್ ಕೇರ್ 16.25% ಮ್ಯೂಚುವಲ್ ಫಂಡ್ ಸ್ಟೇಕ್ ಇದೆ ಸದ್ಯಕ್ಕೆ. ಹಾಗೂ ಸ್ಟೇಕ್ ಇನ್ಕ್ರೀಸ್ ಆಗಿದ್ದು ಲಾಸ್ಟ್ 8 ಕ್ವಾರ್ಟರ್ಸಲ್ಲಿ 7.87%. 1 ವರ್ಷದ ರಿಟರ್ನ್ಸು 5%, ಆದರೆ 2 ವರ್ಷದ ರಿಟರ್ನ್ಸು 97%, ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ. HCL ಟೆಕ್ಕು 10.24% ಸ್ಟೇಕ್ ಇದೆ ಮ್ಯೂಚುವಲ್ ಫಂಡ್ಸದು. 4.38% ಸ್ಟೇಕ್ ಇನ್ಕ್ರೀಸ್ ಆಗಿದೆ ಲಾಸ್ಟ್ 2 ವರ್ಷದಲ್ಲಿ ಅಥವಾ 8 ಕ್ವಾರ್ಟರ್ದಲ್ಲಿ. 1 ವರ್ಷದ ರಿಟರ್ನ್ಸು -8, ಆದರೆ 2 ವರ್ಷದ ರಿಟರ್ನ್ಸು 30%. HAL ತುಂಬ ಚೆನ್ನಾಗಿದೆ. 1 ವರ್ಷದ ರಿಟರ್ನ್ಸು 71%, 2 ವರ್ಷದ ರಿಟರ್ನ್ಸು 112%. ಹಾಗೂ ಸ್ಟೇಕು ತುಂಬ ಜಾಸ್ತಿ ಮಾಡ್ಕೊಂಡಿದ್ದಾರೆ, 6.78% ಜಾಸ್ತಿ ಮಾಡಿದ್ದಾರೆ ಮ್ಯೂಚುವಲ್ ಫಂಡ್ಸ್ಗಳು. ಬಜಾಜ್ ಹೋಲ್ಡಿಂಗ್ಸು 25% 1 ಇಯರ್ ರಿಟರ್ನ್ಸ್, 2 ವರ್ಷದ ರಿಟರ್ನ್ಸು 82% ಇದೆ. 6ನೇ ಕಂಪ್ನಿ ಭಾರತ್ ಫೋರ್ಜು. ಇದು 18.9% ಸ್ಟೇಕ್ ಇದೆ ಮ್ಯೂಚುವಲ್ ಫಂಡ್ಸ್ದು. ಹಾಗೂ ಸ್ಟೇಕ್ ಇನ್ಕ್ರೀಸ್ ಆಗಿದೆ 10.53%. 1 ವರ್ಷದ ರಿಟರ್ನ್ಸ್ ನೆಗೆಟಿವ್ ಇದೆ, ಯಾಕಂದರೆ ಮಾರ್ಕೆಟ್ಸ್ ಲಾಸ್ಟ್ 1 ಇಯರ್ ಸ್ವಲ್ಪ ಡಲ್ ಆಗಿತ್ತು. ಅದೇ 2 ವರ್ಷದ ರಿಟರ್ನ್ಸ್ ಚೆನ್ನಾಗಿದೆ 84%. ವಿ ಮಾರ್ಟ್ ರಿಟೇಲು ಅದೇ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಗುಜರಾತ್ ಗ್ಯಾಸು 1 ಇಯರ್ ರಿಟರ್ನ್ಸ್ ನೆಗೆಟಿವ್, ಅದು 2 ಇಯರ್ಸ್ ರಿಟರ್ನ್ಸ್ ಚೆನ್ನಾಗಿದೆ. ಭಾರತ್ ಡೈನಾಮಿಕ್ಸು ತುಂಬ ಒಳ್ಳೆಯ ರಿಟರ್ನ್ಸು. ಹಾಗೂ ಮ್ಯೂಚುವಲ್ ಫಂಡ್ ಸ್ಟೇಕು ಸುಮಾರಾಗಿ ಇನ್ಕ್ರೀಸ್ ಆಗಿದೆ, 4.65% ಇನ್ಕ್ರೀಸ್ ಆಗಿದೆ. 74% 1 ಇಯರ್ ರಿಟರ್ನ್ಸು, 2 ವರ್ಷದ ರಿಟರ್ನ್ಸು 88%. ಆಸ್ಟರ್ DM ಹೆಲ್ತು 9.62% ಮ್ಯೂಚುವಲ್ ಫಂಡ್ ಸ್ಟೇಕ್ ಇದೆ ಸದ್ಯಕ್ಕೆ. ಮ್ಯೂಚುವಲ್ ಫಂಡ್ ಸ್ಟೇಕ್ ಇನ್ಕ್ರೀಸ್ ಆಗಿದ್ದು 8 ಕ್ವಾರ್ಟರಲ್ಲಿ 3.59%. 1 ವರ್ಷದ ರಿಟರ್ನ್ಸು 45%, 2 ವರ್ಷದ ರಿಟರ್ನ್ಸು 80% ಇದೆ. ನಾವು ಯಾಕೆ ಈ ಥರ ಇನ್ಫಾರ್ಮೇಷನ್ ಕೊಡ್ತೀವಿ ಅಂದರೆ ನಿಮಗೊಂದು ಹೊಸ ವಿಚಾರ ರಿಸರ್ಚ್ ಮಾಡಲಿಕ್ಕೆ ಆಗಲಿ, ಹೊಸ ವಿಚಾರ ತಿಳ್ಕೊಳಕ್ಕಾಗಲಿ ಅಂತ. ನೀವು ಆವಾಗ ಈ ಥರ ವಿಡಿಯೋ ಆದಮೇಲೆ ನೀವು ಇಂಟರ್ನೆಟ್ಟಲ್ಲಿ ರಿಸರ್ಚ್ ಮಾಡುವಾಗ ಹೊಸ ಕಂಪ್ನೀಸ್ ಬಗ್ಗೆ ಗೊತ್ತಾಗುತ್ತೆ, ಹೊಸ ಸೆಕ್ಟರ್ಸ್ ಬಗ್ಗೆ ಗೊತ್ತಾಗುತ್ತೆ, ಹಾಗೂ ರಿಸರ್ಚ್ ಮಾಡಿದೊಂದು ಪ್ರಾಕ್ಟೀಸ್ ಆಗುತ್ತೆ. ಸುಮ್ಮನೆ ಬರೀ ವೀಡಿಯೋಸ್ ನೋಡ್ತಿದ್ರೆ ನಿಮ್ಮ ರಿಸರ್ಚ್ ಏನೂ ಇರೋದಿಲ್ಲ, ನೀವು ಬರೀ ವೀಡಿಯೋನ ಸಿನಿಮಾ ಥರ ನೋಡ್ತಾ ಹೋಗ್ತೀರಿ, ನಿಮಗೇನು ಬೆನಿಫಿಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ವೀಡಿಯೋಸ್ ನೋಡಿದ ಮೇಲೆ ಆದಷ್ಟು ಏನಾದರೂ ಒಂದು ರಿಸರ್ಚ್ ಮಾಡಿದರೆ ನಿಮಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಹ್ಯಾಬಿಟ್ ಆಗುತ್ತೆ ನಾನು ಎಲ್ಲನೂ ನೋಡ್ಕೋಬೇಕು ಅಂತ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನೀವು ಸ್ಟಾಕ್ ಮಾರ್ಕೆಟ್ ರಿಸರ್ಚ್ ಮಾಡುವಾಗ ಮೊಬೈಲಲ್ಲಿ ಮಾಡ್ತೀರಾ ಅಥವಾ ಲ್ಯಾಪ್ಟಾಪ್ ಕಂಪ್ಯೂಟರಲ್ಲಿ ಮಾಡ್ತೀರಾ ಅಂತ. ಆ ಪರ್ಟಿಕ್ಯುಲರ್ ಡಿವೈಸನ್ನ ಹೆಸರನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಆವಾಗ ನಮಗೆ ಗೊತ್ತಾಗುತ್ತೆ ಫ್ಯೂಚರಲ್ಲಿ ಏನಾದರೂ ನಿಮಗೆ ಇದರ ಬಗ್ಗೆ ವೀಡಿಯೋಸ್ ಮಾಡ್ಬೋದಾ ಅಂತ. ಈ ವಿಡಿಯೋ ಚೆನ್ನಾಗಿದ್ರೆ ನೀವು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.